ಘಟನಟ್ಟಿ ಸರ್ಕಾರಿ ಶಾಲೆಯ 75ನೇ ವರ್ಷದ ಅಮೃತ ಮಹೋತ್ಸವ. ಅಥಣಿ ತಾಲೂಕಿನ ಘಟನಟ್ಟಿ ಗ್ರಾಮದ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿ 75 ವರ್ಷಗಳನ್ನು ಪೂರೈಸಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಣಿಪ್ರ ಶ್ರೀ ಮಹಾಂತ ಪ್ರಭು ಮಹಾಸ್ವಾಮಿಗಳು, ಇವತ್ತು ಖಾಸಗಿ ಶಾಲೆಗಳು ರಾರಾಜಿಸುವ ಸಂದರ್ಭದಲ್ಲಿ ನೂರಾರು ಮಕ್ಕಳನ್ನು ಶಿಕ್ಷಣದ ಸೌಗಂಧ ಹೊರಡಿಸಿ ಸುಮಾರು 2900 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದು ಕೇಳಿ ಸಂತಸ ವ್ಯಕ್ತಪಡಿಸಿದರು. ಮಣಿಪ್ರ ಶ್ರೀ ಶಿವಶರಣಾನಂದ ಸ್ವಾಮೀಜಿಗಳು ಮಾತನಾಡಿ, ಉನ್ನತ ಸರ್ಕಾರಿ ಹುದ್ದೆ, ಬಿಸಿನೆಸ್, ಸಾಮಾಜಿಕ ಸೇವೆಯಲ್ಲಿ ದುಡಿಯುತ್ತಿರುವ ಕನ್ನಡಿಗರ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ತಾವುಗಳು ಕನ್ನಡ ಶಾಲೆ ಉಳಿಸಿ, ಕನ್ನಡ ಬೆಳೆಸಿ ಎಂದು ಕರೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಬಾಬು ಬಸಪ್ಪ ಗಲಗಲಿ ಮಾತನಾಡಿದರು. ಹಳೆಯ 75 ವರ್ಷದ ವಿದ್ಯಾರ್ಥಿಗಳು ನಾವು ಇನ್ನೂ ಬದುಕಿ ಇಂತಹ ಸಂದರ್ಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಕಣ್ಣಾರೆ ನೋಡುತ್ತಿರುವುದು ಸಂತೋಷ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇಂತಹ ಒಂದು ಅದ್ಭುತವಾಗಿರುವಂತಹ ಭಾಷೆ ಇದೆ. ಆ ಕಾರಣಕ್ಕಾಗಿನೇ ಭಾರತ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಂಡಿರುವಂತಹ ಲಿಪಿಗಳ ರಾಣಿ ಯಾವುದು ಅಂತ ನೀವು ಯಾರಾದ್ರೂ ಪ್ರಶ್ನೆ ಕೇಳಿದ್ರಿ ಅಂದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅದು ಕನ್ನಡ ಭಾಷೆ ಅನ್ನುವಂತಹ ಮಾತುಗಳನ್ನ ವಿನೋಬಾ ಭಾವೆಯವರು ಹೇಳ್ತಾರೆ. ತುಂಬಾ ದೊಡ್ಡ ಮಾತಿಲ್ಲ. ಹೀಗಾಗಿ ದ.ರಾ ಬೇಂದ್ರೆ ಅಜ್ಜ ಅಂತಾರಲ್ವ, ಜಗದೇಳಿಗೆ ಯಾಗುವುದಿದೆ ಅದು ಕರ್ನಾಟಕದಿಂದೆ ಅಂತ ಹೇಳ್ತಾರೆ. ಬೆಳಕನ್ನು ನೀಡುವಂತಹ ಒಂದು ಅಪರೂಪವಾಗಿರುವಂತಹ ಮಕ್ಕಳನ್ನು ನಾವು ತಯಾರು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ದಡ್ಡರಲ್ಲ. ಇವತ್ತು ನೀವು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವಂತಹ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳು ಯಾವ ಮೀಡಿಯಂನಲ್ಲಿ ಓದಿ ಮುಂದೆ ಬರ್ತಿರ್ತಾರೆ ಅಂತಂದ್ರೆ ಅದು ಕನ್ನಡ ಮೀಡಿಯಂನಲ್ಲಿ ಓದಿರುವಂತಹ ಮಕ್ಕಳನ್ನೇ ಮುಂದೆ ಬರ್ತಾರೆ ಅಂತಂದ್ರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಗಾಂಧೀಜಿಯವರು ಹೇಳ್ತಾರೆ, ಭಾರತ ಉದ್ಧಾರ ಆಗುವುದು ಅಂದ್ರೆ ಯಾವ್ದು ಉದ್ಧಾರ ಆದಂಗೆ? ಗ್ರಾಮಗಳು ಉದ್ಧಾರ ಆಗದ ಹೊರತು ಭಾರತ ಉದ್ಧಾರ ಆಗಂಗಿಲ್ಲ. ಬಹಳ ಚಂದ ಮಾತ್ರ ಇದು. ಭಾರತ ಉದ್ಧಾರ ಆಗುದು ಅಂದ್ರೆ ಮುಂಬೈ ಉದ್ಧಾರ ಆದ್ರೆ ಭಾರತ ಉದ್ಧಾರ ಆದಂಗಲ್ಲ, ಬೆಂಗಳೂರು ಉದ್ಧಾರ ಆದ್ರೆ ಭಾರತ ಉದ್ಧಾರ ಆದಂಗಲ್ಲ, ದೆಹಲಿ ಉದ್ಧಾರ ಆದ್ರೆ ಭಾರತ ಉದ್ಧಾರ ಆಗಂಗಲ್ಲ. 6,64,000 ಹಳ್ಳಿಗಳನ್ನು ಹೊಂದಿರುವಂತಹ ಈ ಭಾರತ ಉದ್ಧಾರ ಆಗಬೇಕಾಗಿತ್ತು ಅಂದ್ರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಘಟನಟ್ಟಿ ಉದ್ಧಾರ ಆದ್ರೆ ಭಾರತ ಉದ್ಧಾರ ಆದಂಗ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಲ್ಲಿ ಇಟ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಶಾಲೆಯೊಂದು 75 ವರ್ಷಗಳಿಂದ ಕನ್ನಡದ ದೀಪವನ್ನು ಹಚ್ಚಿ ಶಿಕ್ಷಣದ ಸೌಗಂಧವನ್ನು ಬೀರುತ್ತಾ ಇದೆ ಅನ್ನುವಂಥದ್ದನ್ನ ಕೇಳಿದಾಗ ನನಗಂತೂ ಹೃದಯ ತುಂಬಿ ಬರ್ತದೆ. ಆ ಕಾರಣಕ್ಕಾಗಿನೇ ಇವತ್ತು ನೋಡ್ರಿ ಬೇರೆ ಬೇರೆ ಕಾರ್ಯಕ್ರಮಗಳು, ನಮ್ಮ ಪೂಜನೀಯ ಗುರುಗಳವರು ಮತ್ತೊಂದು ಕಾರ್ಯಕ್ರಮಕ್ಕೆ ನೀವು ಹೋಗಬೇಕು ಅಂತ ತಿಳ್ಕೊಂಡು ಹೇಳಿದಾಗ ನಾನು ಇಲ್ಲಿ ಒಪ್ಕೊಂಡಿದ್ದೇನೆ ಅನ್ನೋ ಕಾರಣಕ್ಕಾಗಿ, ಕನ್ನಡದ ಕಾರ್ಯಕ್ರಮ ಅನ್ನೋ ಕಾರಣಕ್ಕಾಗಿ ನಾನು ಬಹಳ ಪ್ರೀತಿ ಎದುರು ತಿಳ್ಕೊಳ್ಬೇಕು. ಪಕ್ಕ ಕನ್ನಡ ಶಾಲೆ ಹುಡುಗರಾನ ಅಂತ ಹೇಳಿ ಅಂದ್ರೆ ಬದುಕನ್ನು ಪ್ರೀತಿಸುವಂತ ಹುಡುಗರು ನಮ್ಮ ಕನ್ನಡ ಶಾಲೆ ಹುಡುಗರಾಗಿರೋದ್ರಿಂದ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು. ನಾನು ಎಲ್ಲ ಟೀಚರ್ಸ್ಗಳಿಗೆ ನೋಡ್ರಿ, ಇವರೆಲ್ಲ ನಮ್ಮ ಹತ್ರ ಬಂದಿದ್ರು, ನಮ್ಮ ಮಠಕ್ಕೆ ಬಹಳ ಚಂದ ಕಾರ್ಯಕ್ರಮ ಮಾಡ್ಬೇಕಂತೀವ್ರಿ ಅಜ್ಜಾರ ಅಂತ ಬಂದಿದ್ರು. ಬಹಳ ಚಂದ ಕಾರ್ಯಕ್ರಮ ಮಾಡ್ಯಾರ. ಈ ಒಂದು ವ್ಯವಸ್ಥೆಯನ್ನು ನೋಡಿ, ಈ ಪರಿಸರವನ್ನು ನೋಡಿ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. 75 ವರ್ಷಗಳಿಂದ ಈ ಕನ್ನಡ ಶಾಲೆಗಾಗಿ ದುಡಿದಿರುವಂತಹ ಎಲ್ಲ ಹಿರಿಯರಿಗೆ, ಟೀಚರ್ಸ್ ಗಳಿಗೆ ನೀವು ಕೈ ಮೇಲೆತ್ತಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಿಮ್ಮ ಬದುಕನ್ನು ಇದಕ್ಕಾಗಿ ದಾರಿ ಎರೆದಾರ. ಹೀಗಾಗಿ ಅವರಿಗೆಲ್ಲ ಒಳ್ಳೇದಾಗಲಿ ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಕನ್ನಡ ಶಾಲೆಯನ್ನು ಉಳಿಸ್ರಿ, ಕನ್ನಡ ಶಾಲೆಯನ್ನು ಬೆಳೆಸ್ರಿ. ಈ ವೇದಿಕೆ ಮೂಲಕ ನಾನು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀನಿ ಅಂತಂದ್ರೆ, ಇನ್ನೊಂದು ಬೇರೆ ಬೇರೆ ಯಾವ್ದಾದ್ರು ಅನುದಾನಗಳನ್ನು ನೀವು ಕಡಿಮೆ ಮಾಡ್ರಿ. ಕನ್ನಡ ಶಾಲೆಯನ್ನು ಉಳಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರದವರು ಮಾಡಿದ್ರು ಅಂದ್ರೆ ಆ ಸರ್ಕಾರ ನಿಜಕ್ಕೂ ಅಭಿನಂದನಾರ್ಹವಾಗಿರುವಂತಹ ಕಾರ್ಯವನ್ನು ಮಾಡಿದಾಗ ಆಗುತ್ತೆ. ಕನ್ನಡ ಶಾಲೆಗಾಗಿ ಹೆಚ್ಚಿಗೆ ಅನುದಾನವನ್ನು ನೀಡಿ ಕನ್ನಡ ಶಾಲೆಯನ್ನು ಉಳಿಸುವಂತ ಕಾರ್ಯ ಆಗಲಿ ಅನ್ನುವಂತ ಮಾತುಗಳನ್ನು ಹೇಳಿ ತಾವ್ಯಾರು ಅನ್ಯತಾ ಭಾವಿಸಬಾರದು. ನಾನೇನೋ ಕುತ್ಕೋಬೇಕಾಗಿತ್ತು. ಎಂಜಿ ದಾಸರ್ ಮತ್ತು ಸೀತಾರಾಮ್ ಅವರು ಅನುಭವ ಹಂಚಿಕೊಂಡರು. ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಾನಂದ ಕಲ್ಲಾಪುರೆ, ಸುಭಾಷ್ ಹುಬ್ಬಳ್ಳಿ, ಜಯಪಾಲ ಪಾಲಬಾವಿ, ಶ್ರೀಕಾಂತ ಅಥಣಿ, ನಾರಾಯಣ ಕದಂ, ಎಂಜಿ ಇಟ್ನಾಳ್ ಮಠ್, ಪರಶುರಾಮ್ ಕಲಾಲ್, ಹನುಮಂತ ಗಲಗಲಿ, ನಿಂಗಪ್ಪ ಕಾಳೆ ಇಲ್ಲಿಯವರೆಗೂ ಕಲಿಸಿದ ಶಿಕ್ಷಕಿಯರು ಸೇರಿದಂತೆ ಸಾವಿರಾರು ಹಳೆಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಸುಕುಮಾರ್ ಮಾದರ್, ಭಾರತ ವೈಭವ ನ್ಯೂಸ್, ಅಥಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.